ಹರಿ ಓಂ ಶಿವ ಓಂ ಗುರು ಓಂ ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಮೊಟ್ಟ ಮೊದಲಿಗೆ ನನ್ನ ತಂದೆ ತಾಯಿಗಳಂತ ಬತ್ತಿನ ವೆಂಕಟ ಸುಬ್ಬಯ್ಯ ಸ್ವಾಮಿ ಪಾದ ಪದ್ಮಗಳಿಗೆ ವಂದಿಸುತ್ತಾ, ಹಾಗೂ ಬತ್ತಿನ ಚೆಲ್ಲಮ್ಮ ತಾಯಿ ಪಾದ ಪದ್ಮಗಳಿಗೆ ವಂದಿಸುತ್ತಾ, ಹಾಗೂ ನನ್ನ ಗುರುಗಳಾದಂಥ ಚಾಕ್ಲೇಟ್ ಬಾಗಲೂರು ಪುಟ್ಟಪ್ಪ ಸ್ವಾಮಿ ಪಾದ ಪದ್ಮಗಳಿಗೆ ವಂದಿಸುತ್ತಾ, ಜಗದ್ಗುರು ಶ್ರೀ ಶ್ರೀಮದ್ ವಿರಾಟ್ ಪೊತ್ಲೂರಿ ವೀರಬ್ರಹ್ಮೇಂದ್ರ ಸ್ವಾಮಿ ಪಾದ ಪದ್ಮಗಳಿಗೆ ವಂದಿಸುತ್ತಾ, ಯೋಗಿ ವೇಮನ ಸ್ವಾಮಿ ಪಾದ ಪದ್ಮಗಳಿಗೆ ವಂದಿಸುತ್ತಾ, ಅಮರ ನಾರಾಯಣ ಸ್ವಾಮಿ ಪಾದ ಪದ್ಮಗಳಿಗೆ ವಂದಿಸುತ್ತಾ, ಕೈವಾರ ತಾತಯ್ಯನವರ ಪಾದ ಪದ್ಮಗಳಿಗೆ ವಂದಿಸುತ್ತಾ ಈ ಒಂದು ಪ್ರವಚನವನ್ನು ಪ್ರಾರಂಭ ಮಾಡ್ತಾಯಿದ್ದೀನಿ. ಲಾಸ್ಟ್ ಟೈಮು 15ನೇ ಪ್ರವಚನ ಎಪಿಸೋಡಲ್ಲಿ ಪಂಚಪ್ರಾಣಗಳು ಹಾಗೂ ಅದರ ಸಂಬಂಧಪಟ್ಟಿದ್ದ ಉಪವಾಯಗಳ ಬಗ್ಗೆ ನಾನು ಹೇಳಿದ್ದೀನಿ. ಯಾವಾಗಂದರೆ ಅಕ್ಟೋಬರ್ 30ನೇ ತಾರೀಕು 15ನೇ ಎಪಿಸೋಡಲ್ಲಿ ತಿಳಿಸಿದ್ದೀನಿ. ಹಾಗೂ ಇವತ್ತು ಏನು ನನ್ನ ಆರೋಗ್ಯ ಏರ್ಬಾರ್ ಆಗಿರೋದ್ರಿಂದ ನಾನು ವಿಡಿಯೋ ಮಾಡೋಕ್ಕಾಗಿಲ್ಲ. ಅದಕ್ಕೆ ತಪ್ಪು ತಿಳ್ಕೊಬಾರ್ದು ವೀಕ್ಷಕರು. ಇವತ್ತು 16ನೇ ಎಪಿಸೋಡು, 21ನೇ ತಾರೀಕು ಡಿಸೆಂಬರು 2024. ಇವತ್ತು ಕಾರ್ಯಕ್ರಮದಲ್ಲಿ ಜ್ಞಾನೇಂದ್ರಿಯಗಳ ಬಗ್ಗೆ ತಿಳಿಸ್ತಾ ಇದ್ದೀನಿ. ಅಂದರೆ ಜ್ಞಾನೇಂದ್ರಿಯಗಳಂದರೆ ಪಂಚೇಂದ್ರಿಯಗಳು. ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಪಂಚೇಂದ್ರಿಯಗಳು ಯಾವ ಮಹಾತ್ಮರು ಈ ಒಂದು ಪಂಚೇಂದ್ರಿಯಗಳನ್ನು ತನ್ನ ಹತೋಟಿನಲ್ಲಿ ಯಾರು ಸ್ವಾಧೀನಪಡಿಸ್ಕೊಂಡಿರ್ತಾರೋ ಅಂಥ ಮಹಾತ್ಮರು ಎಂಟರ್ ವರ್ಲ್ಡ್ನೇ ತನ್ನ ಕೈನಲ್ಲೇ ಸ್ವಾಧೀನಪಡಿಸ್ಕೋಬೋದು. ಅಂಥ ಪವಿತ್ರವಾದಂಥ ಈ ಒಂದು ಪಂಚೇಂದ್ರಿಯಗಳು ನೋಡಿ. ಪಂಚೇಂದ್ರಿಯಗಳಂದರೆ ಶ್ರೋತ್ರೇಂದ್ರಿಯ, ತ್ವಗೇಂದ್ರಿಯ, ಚಕ್ಷೇಂದ್ರಿಯ, ಜಿಹ್ವೇಂದ್ರಿಯ, ಘ್ರಾಣೇಂದ್ರಿಯ. ನಮ್ಮ ಗುರುಗಳು ನಮಗೆ ಸಂಸ್ಕೃತದಲ್ಲೇ ಜಾಸ್ತಿ ಇವೆಲ್ಲ ನಮಗೆ ಹೇಳ್ಕೊಟ್ಟಿರೋದು. ಅದನ್ನು ಆ್ಯಕ್ಚುಲಿ ನಾನು ತೆಲುಗಲ್ಲಿ ವೀರಬ್ರಹ್ಮೇಂದ್ರ ಸ್ವಾಮಿ ಶಿಷ್ಯರಾದಂಥ ಸಿದ್ಧಗುರು ಸ್ವಾಮಿ ಅವರ ವಂಶ ಪಾರಂಪರ್ಯದಿಂದ ಪೀರಯ್ಯ ಸ್ವಾಮಿ ಅವ್ರ ಕಡೆಯಿಂದ ನಾವು ಈ ಒಂದು ಬ್ರಹ್ಮಜ್ಞಾನವೆಲ್ಲ ಪರಿಪೂರ್ಣವಾಗಿ ತೆಲುಗಲ್ಲೇ ನಾನು ಕಲ್ತಿರೋದು. ಅದನ್ನು ತೆಲುಗಲ್ಲಿ ಕಲ್ತಿರೋ ಅಂಥ ಒಂದು ವೇದಾಂತವನ್ನು ಪರಿಪೂರ್ಣವಾಗಿ ನಿಮಗೆಲ್ಲರಿಗೂ ಕನ್ನಡದಲ್ಲೇ ಹೇಳ್ತಾಯಿದ್ದೀನಿ. ಯಾಕಂದರೆ ನಾನು ಆಂಧ್ರದವನು. ನಮ್ಮ ಸ್ವಂತ ಸ್ಥಳ ವೆಂಕಟಗಿರಿ, ನೆಲ್ಲೂರು ಡಿಸ್ಟ್ರಿಕ್ಟ್, ಆಂಧ್ರ ಪ್ರದೇಶ್. ನಾನು ಬೆಂಗಳೂರು ಬಂದು 50 ವರ್ಷ ಮೇಲೆ ಆಗಿದೆ, ಹೆಚ್ಚು ಕಡಿಮೆ. ಆದ್ದರಿಂದ ಇದೆಲ್ಲ ನಾನು ಕನ್ನಡಕ್ಕೆ ಅನುವಾದ ಮಾಡಿಕೊಂಡು ನಿಮಗೆ ಪ್ರವಚನವನ್ನು ಕನ್ನಡದಲ್ಲಿ ಹೇಳ್ತಾಯಿದ್ದೀನಿ. ಶ್ರೋತ್ರೇಂದ್ರಿಯ ಅಂದರೆ ಕಿವಿ, ತ್ವಗೇಂದ್ರಿಯ ಅಂದರೆ ಚರ್ಮ. ಚರ್ಮ ಏನಿದೆಯೋ ಬಾಡಿ ಪರಿಪೂರ್ಣವಾಗಿ ಎಲ್ಲಿ ಪಾದದಿಂದ ಹಿಡಿದು ತಲೆವರೆಗೆ ಚರ್ಮ ಎಲ್ಲ ಇದ್ದೇ ಇರುತ್ತೆ. ಅದನ್ನೆಲ್ಲ ತ್ವಗೇಂದ್ರಿಯ ಅಂತೀವಿ. ಮೂರನೇದು ಚಕ್ಷೇಂದ್ರಿಯ ಅಂದರೆ ಕಣ್ಣುಗಳು. ಚಕ್ಷೇಂದ್ರಿಯ. ಇದು ಏನು ಹೇಳ್ತಾರೆ ಅಂದರೆ ಮಹಾತ್ಮರು ನಮಗೆ ಒಂದು ಕೈ ಇಲ್ಲ ಅಂದ್ರೂ ಜೀವನ ಮಾಡ್ಬೋದು.
ಎಲ್ಲ ಒಂದು ಕಾಲು ಹೋದ್ರೂ ಜೀವನ ಮಾಡ್ಬೋದು. ಮೇಯ್ನು ಕಣ್ಣುಗಳೇ. ಈ ಕಣ್ಣುಗಳಿದ್ರೇ ನಾವು ಜಗತ್ತನ್ನು ನೋಡೋಕ್ಕಾಗೋದು. ಅಂತರಾರ್ಧದಲ್ಲಿನೂ ಬ್ರಹ್ಮವಿದ್ಯೆ ನಾವು ತಿಳಿಬೇಕಾದರೆ, ಪರಮಾತ್ಮನ ಕಾಣಬೇಕಾದ್ರೂ ಈ ಒಂದು ಕಣ್ಣುಗಳು ಬೇಕೇ ಬೇಕು. ಅದಕ್ಕೆ ಕೈವಾರ ತಾತಯ್ಯನವರು ಏನು ಹೇಳಿದ್ದಾರೆ ಅಂದರೆ, ಒಂದು ಪದ್ಯದಲ್ಲಿ, ರಾಮ ರಾಮ ಮುಕುಂದ ಮಾಧವ ರಾಮ ಸದ್ಗುರು ಕೇಶವ ರಾಮ ದಶರಥ ತನಯ ದೇವ ರಾಮ ಶ್ರೀನಾರಾಯಣ. ಒಂದು ವಚನ ಹೇಳ್ತೀನಿ, ಮಧ್ಯದಲ್ಲಿ ಬರುತ್ತೇವಲ್ಲ. కన్నులందే వచ్చు దురితము కన్నులందే మోక్షము కన్నులందే ಯೋಗ ಮೂಲము ಅಮರ ಶ್ರೀನಾರಾಯಣ. ನೋಡಪ್ಪ, ಎಂಥ ಅದ್ಭುತವಾದಂಥ ಒಂದು ಹಾಡು ಬರೆದಿದ್ದಾರೆ ಅಂದರೆ ಕೈವಾರ ತಾತಯ್ಯನವರು. ಕಣ್ಣುಗಳಿಂದನೇ ನರಕ ಇವೆಲ್ಲ ಒಚ್ಚು ದುರಿತಂಬಂದ್ರೆ ಅಲ್ಲಿಂದನೇ ನಮಗೆ ಪಾಪಗಳು ಬಂದು. ಇವಾಗ ಒಂದು ಎಕ್ಸಾಂಪಲ್ ನಿಮ್ಗೆ ಅರ್ಥವಾಗೋ ಥರ ನಾನು ಒಂದು ಮಾತು ಹೇಳ್ತೀನಿ. ಇವಾಗ ಯಾರೋ ಒಬ್ಬಳು ಸುಂದರವಾಗಿರುವಂಥ ಒಂದು ಹುಡುಗಿ ರೋಡಲ್ಲಿ ಹೋಗ್ತಾ ಇರ್ತಾಳೆ. ನಾವು ನೋಡಿದಾಗ ಅವಳನ್ನ, ಆಹಾ ಎಷ್ಟು ಸುಂದರವಾಗಿದ್ದಾಳಪ್ಪ ಇವಳು ಅಂತ ನಾವು ಅವಳನ್ನ ನೋಡಿ ಕಲ್ಪನೆ ಮಾಡ್ಕೊಂಬಿಡ್ತೀವಿ. ಆವಾಗ ದರಿದ್ರ ಈ ಒಂದು ಪಾಪ ಎಲ್ಲ ನಮ್ಮ ಕಣ್ಣಿಗೆ ನೋಡಿರೋದ್ರಿಂದ ಅಲ್ಲಿ ಬಂದು ಸೇರ್ಕೊಂಡ್ಬಿಡ್ತು ಪಾಪ ಅನ್ನೋದನ್ನು ನಾವು ನಮ್ಮ ಇದರಲ್ಲಿ ಅಕೌಂಟಲ್ಲಿ. ಅರ್ಥ ಆಯ್ತಾ? ಬರೀ ನೋಡಿದ್ದಕ್ಕೆ ಪಾಪ ಬಂದಿದೆಯಂದರೆ ಇನ್ನು ಎಷ್ಟು ಅನಾಚಾರಗಳು, ಮಠಾಧಿಪತಿಗಳು ಇಂಥವರೆಲ್ಲ ಹೆಣ್ಮಕ್ಳನ್ನ ಹಾಳು ಮಾಡೋದು, ಕುಡಿಯೋದು, ಏನೇನೋ ಅವ್ರವ್ರ ಇದು ಕೋಟ್ಯಾಂತರ ರೂಪಾಯಿ ಅವರು ಬ್ಯಾಂಕಲ್ಲಿ ಬ್ಯಾಲೆನ್ಸ್ ಹಾಕ್ಕೊಳ್ಳೋದು, ಈಗೆಲ್ಲ ನಡೀತಾಯಿದೆ ಈ ಕಾಲದಲ್ಲಿ. ಸತ್ಯವಾಗಲೂ ಬೋಧನೆ ಮಾಡೋರನ್ನ ಯಾರು ತಿಳ್ಕೊಳ್ಳಲ್ಲ, ಮರ್ಯಾದೆ ಕೊಡಲ್ಲ. ಅಂಥ ಅಲ್ಕ ಗುರುಗಳನ್ನೇ ಎಲ್ಲರೂ ಇಷ್ಟಪಡೋದು. ಅದರಿಂದ ಈ ಕಣ್ಣುಗಳಿಂದನೇ ನಮಗೆ ಮೋಕ್ಷ ಬರೋದು. ಈ ಕಣ್ಣುಗಳಿಂದನೇ ನಮಗೆ ಯೋಗ ಮೂಲ. ಆ ಯೋಗ ಅನ್ನೋದು ಏನಂತ ನಮಗೆ ಗೊತ್ತಾಗೋದು. ಈಗ ನಾಲ್ಕನೇದು ಜಿಹ್ವೇಂದ್ರಿಯ. ಈ ಜಿಹ್ವೇಂದ್ರಿಯ ಅಂದರೆ ನಾಲಿಗೆ. ನಮ್ಮ ನಾಲಿಗೆ ಇದೆಯಲ್ಲ, ಅದು ಜಿಹ್ವೇಂದ್ರಿಯ. ಐದನೇದು ಘ್ರಾಣೇಂದ್ರಿಯ ಅಂದರೆ ಮೂಗು. ಸೊ ಇವೆಲ್ಲನೂ ಎಂಟರ್ ಪಂಚೇಂದ್ರಿಯಗಳು, ಜ್ಞಾನೇಂದ್ರಿಯಗಳು. ಹಾಗೆ ಅಂತ ಮಹಾತ್ಮರು ತೀರ್ಮಾನ ಕೊಟ್ಬಿಟ್ಟಿದ್ದಾರೆ ಆಗಿನ ಕಾಲಕ್ಕೆ. ಇವಾಗ ಶ್ರೋತ್ರೇಂದ್ರಿಯ ಅಂದರೆ ಇದೇನು ಕೆಲಸ ಮಾಡುತ್ತೆ ಅಂದರೆ, ಈ ಕಿವಿಗಳಿಂದ ಶಬ್ದವನ್ನು ಗ್ರಹಿಸಿ ಈ ಶಬ್ದವನ್ನು ಗ್ರಹಿಸಿ ದೂರದ ಶಬ್ದ, ಹತ್ತಿರದ ಶಬ್ದ ಮತ್ತು ಮಿಶ್ರವಾದಂಥ ಶಬ್ದಗಳನ್ನು ಗ್ರಹಿಸಿ ಈ ಕಿವಿಗಳ ಮುಖಾಂತರವಾಗಿ ತಿಳ್ಕೊಂಡು ಬಾಯಿಂದ ನಾಲಿಗೆಯಿಂದ ಮಾತಾಡುತ್ತೆ. ಒಂದಕ್ಕೊಂದು ಎಲ್ಲ ಲಿಂಕ್ ಐತಪ್ಪ. ಅದು ಯಾರು ಯೋಚನೆ ಮಾಡಲ್ಲ, ಗುರುಗಳು ಹೇಳಲ್ಲ, ಕೇಳೋನಿಗೆ ಅದು ಏನತ್ತೋ ಗೊತ್ತೇ ಇಲ್ಲ ಪಾಪ. ಈ ರೀತಿ ನಮ್ಮಲ್ಲೇ ಎಲ್ಲ ಕಾರ್ಯಗಳೆಲ್ಲ ನಡೆಯೋದು. ಒಂದು ಮಾತು ಹೇಳಿರ್ತೀನಿ, ಯಾರೇ ಆಗಲಿ
ನಮ್ಮ ಒಳಗಡೆ ಪರಮಾತ್ಮನನ್ನು ನಾವು ತಿಳ್ಕೊಂಡ್ಮೇಲೆ ಆವಾಗ ಗಿಡ ಮರ ಕಲ್ಲು ಬಂಡೆ ಎಲ್ಲದರಲ್ಲಿ ಎಂಟರ್ ವರ್ಲ್ಡು ಪೂರ್ತಿಯಾಗಿ ಪರಮಾತ್ಮ ವ್ಯಾಪಿಸ್ಕೊಂಡ್ಬಿಟ್ಟಿದ್ದಾನೆ. ಬಯಲಲ್ಲಿರ್ತಕ್ಕಂಥವನು ಆತನೇ, ಕಲ್ಲು ಮುಳ್ಳುಗಳಲ್ಲಿ ಇರ್ತಕ್ಕಂಥವನು ಆತನೇ. ಅದಕ್ಕೆ ಕೈವಾರ ತಾತಯ್ಯನವರು ಬಹಳ ಸರಳವಾಗಿ ಹೇಳಿದ್ದಾರೆ ಹಾಡುಗಳ ಮುಖಾಂತರವಾಗಿ. ಏನಂದರೆ, సకల జీవులు సకల తరువులు సకల విగ్రహ వెల్పులో అన్నిటందు నీదే కళలు అమర శ్రీనారాయణ రామ రామ ముకుంద మాధవ రామ సద్గురు కేశవ రామ దశరథ తనయ దేవ ರಾಮ ಶ್ರೀನಾರಾಯಣ. ನೋಡಪ್ಪ, ಸಕಲ ಜೀವುಲು ಸಕಲ ತರುವುಲು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಎಲ್ಲರೂ ನಾವು ಒಂದು ಜೀವಿನೇ. ಈ ಪಶು ಪಕ್ಷಿಗಳು ಪ್ರಾಣಿಗಳು ಅವೆಲ್ಲ ಒಂದು ಜೀವಿಗಳೇ. ಆದರೆ ಮಾನವನಿಗೆ ಅರಿವು ಅನ್ನೋದು ಒಂದು ಸಿಕ್ಸು ಸೆನ್ಸಾರು ಇದು ಕೊಟ್ಟಿರ್ತಾನೆ. ಜ್ಞಾನೇಂದ್ರಿಯ, ಒಳ್ಳೆಯದು ಕೆಟ್ಟದ್ದು ಮಾತನಾಡೋ ಒಂದು ಶಕ್ತಿ ಈ ಒಂದು ಪರಮಾತ್ಮನಿಗೂ ಇಲ್ಲ. ನಾವೇನು ಪರಮಾತ್ಮ ಅಂತ ನಾವು ದೇವಸ್ಥಾನಕ್ಕೆ ಹೋಗಿ ಕೈ ಮುಗಿತೀವ, ಆತನನ್ನು ಮಾತಾಡಲ್ಲ. ನಾವೇನಲ್ಲಿ ವಿಗ್ರಹ ಸ್ಥಾಪನೆ ಮಾಡಿ ಅಲ್ಲೋಗಿ ಒಂದು ಭಕ್ತಿಗೋಸ್ಕರ ಹೋಗಿ ಅಲ್ಲಿ ನಾವು ನಮಸ್ಕಾರ ಮಾಡಿಬಿಟ್ಟು ಬರ್ತೀವಿ. ಅದು ನಮ್ಮ ಕಣ್ಣಿಗೆ ಎಲ್ಲ ಒಂದು ನಾಯಿ ಕಣ್ಣಿಗೂ ಕರ್ಕೊಂಡೋಗಿ ಅಲ್ಲಿ ಬಿಟ್ಟರೆ ಅದನ್ನು ನೋಡುತ್ತೆ ದೇವರನ್ನ. ಆದರೆ ಆ ನಾಯಿ ಮೋಕ್ಷಕ್ಕೆ ಹೋಗುತ್ತಾ? ಅರ್ಥ ಮಾಡ್ಕೋಬೇಕು. ನಾವು ನೋಡ್ತಾಯಿದ್ವಿ, ಅಲ್ಲಿ ನೋಡ್ತಾಯಿದ್ವಿ. ನಮ್ಮ ಒಳಗಡೆ ನಾವು ಫಸ್ಟ್ ಆಫ್ ಆಲ್ ತಿಳ್ಕೋಬೇಕು, ಕಾಣಬೇಕು ಪರಮಾತ್ಮನ್ನ. ಆ ಪರಮಾತ್ಮನ್ನ ಕಾಣಬೇಕಾದ್ರೆ ಒಳ್ಳೆಯ ಪರಮ ಗುರುಗಳನ್ನ ನಾವು ಆಶ್ರಯಪಟ್ಟು ನೋಡಿ. ನನ್ನ ಗುರುಗಳ ಅಂತ ಬಾಗಳೂರು ಪುಟ್ಟಪ್ಪ ಸ್ವಾಮಿ ಅವ್ರ ಪಾದ ನಾನು 1982ರಲ್ಲಿ ನಾನು ದೀಕ್ಷೆ ಪಡೆದಿದ್ದೆ. ಆ ಮಹಾತ್ಮರಿಂದ ನಾನು ಇಷ್ಟೆಲ್ಲ ವೇದಾಂತ ಎಲ್ಲ ಕಲಿತುಕೊಂಡು ಇವತ್ತಿನವರೆಗೂ ಎಲ್ಲ ಆಶ್ರಮಕ್ಕೆಲ್ಲ ಹೋಗ್ತಾಯಿದ್ದೀನಿ, ಬರ್ತಾಯಿದ್ದೀನಿ. ಅಲ್ಲೆಲ್ಲ ಪ್ರವಚನ ಎಲ್ಲ ನಮಗೆ ಸ್ವಲ್ಪ ಹೊತ್ತು ಕಾಲಾವಕಾಶ ಕೊಡ್ತಾರೆ ಎಲ್ಲ ಗುರುಗಳು. ಬೆಂಗಳೂರಿನಲ್ಲಿ ಎಷ್ಟು ಮಠಗಳೈತೆ ಎಲ್ಲ ಮಠಗಳೆಲ್ಲ ಹೋಗಿದ್ದೇನೆ, ಬಂದಿದ್ದೇನೆ. ನಮ್ಮ ಗುರುಗಳು ನಮಗೇನು ತಿಳಿಸಿದಾರೋ ಅದನ್ನೇ ನಿಮ್ಮ ಮುಂದೆ ಇಡ್ತಾಯಿದ್ದೀನಿ. ಇವಾಗ ನಾನೇನು ಸತ್ತೋದ್ರೆ ನಾನು ಕಲ್ತಿರೋ ವಿದ್ಯೆ ಎಲ್ಲ ಮಣ್ಣುಪಾಲಾಗತ್ತೆ. ಸೊ ಹಾಗಾಗಬಾರ್ದು ಅಂತ ಏನೋ ಒಂದು ಈ ಯೂಟ್ಯೂಬ್ ಚಾನಲ್ ಮುಖಾಂತರವಾಗಿ ಅವರಿಗೆ ಅನಂತ ಧನ್ಯವಾದಗಳು ಹೇಳಬೇಕು. ಹಾಗೂ ಫೇಸ್ಬುಕ್ನಲ್ಲೂ ಬರುತ್ತೆ ನನ್ನ ಪ್ರವಚನ, ಹಾಗೂ ಇನ್ಸ್ಟಾಗ್ರಾಮಲ್ಲೂ ಬರುತ್ತೆ. ಇನ್ಸ್ಟಾಗ್ರಾಮ್ನವ್ರಿಗೂ ಆಗಲಿ, ಫೇಸ್ಬುಕ್ನವ್ರಾಗಲಿ, ಈ ಒಂದು ಯೂಟ್ಯೂಬ್ ಚಾನಲ್ನವ್ರಿಗಾಗಲಿ ಅನಂತ ಧನ್ಯವಾದಗಳು ತಲುಪಿಸ್ತಾ ಇದ್ದೀನಿ. ಅವಾಗೆಲ್ಲ ಫೋನ್ಗಳು ಇಲ್ಲ, ಇದು ಟೆಲಿಫೋನ್ ಒಂದು ಮಾತ್ರ ಇತ್ತು, ಹಾಗೂ ಕಾಯಿನ್ ಬುತ್ತಿತ್ತು, 2 ಮಾತ್ರ ಇತ್ತು. ಕಾಯಿನ್ ಬುತ್ತೂ ಮೊನ್ನೆ ಬಂದಿದ್ದು. ಅದಕ್ಕೆ ಮುಂಚೆ ಎಲ್ಲನೂ ಟೆಲಿಫೋನ್ ಮಾತ್ರನೇ. ಅದೇನೋ ಮಾತಾಡಬೇಕಾದ್ರೆ ಒಳ್ಳೆ ಸಾಹುಕಾರ ಮನೆ ಹತ್ರ, ಕೋಟೀಶ್ವರ ಮನೆ ಹತ್ರ ಹೋಗಿ ಏನೋ ಅವ್ರನ್ನ ರಿಕ್ವೆಸ್ಟ್ ಮಾಡಿಕೊಂಡು ಅವರು ಅವಕಾಶ ಕೊಟ್ಟರೆ 1-2 ಮಾತು ಮಾತಾಡ್ಬೋದು ಬೇಕಾಗಿರೋರ ಹತ್ರ. ಇಲ್ಲ ಅಂದರೆ ಇಲ್ಲ. ಆಗಿನ ಕಾಲದಲ್ಲೆಲ್ಲ ಲೆಟರ್ ಬರೆಯೋರು. ಒಂದು ಮೆಸೇಜು ನಮ್ಗೆ ಗೊತ್ತಾಗಬೇಕಾದ್ರೆ 3 ದಿವಸ, ಯಾವಾಗ ಆಂಧ್ರದಿಂದ ಬೆಂಗಳೂರಿಗೆ ಲೆಟರ್ ಸೇರ್ಬೇಕಾದ್ರೆ 3 ದಿವಸ ಆಗುತ್ತೆ. ಮತ್ತು ಅದನ್ನು ಅವರು ಓದಿ
ಅರ್ಥ ಮಾಡಿಕೊಂಡು ಮತ್ತೆ ಇಲ್ಲಿಂದ ಅವರು ಲೆಟ್ರ್ ಹಾಕಿದ್ರೆ ಅದೊಂದು 3 ದಿವಸ, 1 ವಾರ, 7-8 ದಿವಸ ಆಗೋದು. ಅದು ಕರೆಕ್ಟ್ ಅಡ್ರೆಸ್ ಇದ್ದರೆ ಮಾತ್ರ ತಲುಪಿಸೋದು, ಇಲ್ಲಾಂದ್ರೆ ಅದನ್ನು ಸಿಕ್ಕಲ್ಲ ಲೆಟ್ರ್ಗಳು. ನೋಡಿ ಇವಾಗ ಇವತ್ತಿನ ಕಾಲದಲ್ಲಿ ಲ್ಯಾಪ್ಟಾಪ್ಗಳು, ಸ್ಮಾರ್ಟು ಮೊಬೈಲ್ಗಳು. ಆವಾಗ ಮೊಬೈಲ್ನಲ್ಲೇ ಎಂಟರ್ ವರ್ಲ್ಡೇ ನಾವು ಗೂಗಲಿಂದ ಸರ್ಚ್ ಮಾಡ್ಬೋದು ಅಂತ ಒಂದು ಟೆಕ್ನಿಕ್ಕು ಸೈನ್ಸ್ ಪ್ರಕಾರ ಕಂಡುಹಿಡಿದಿದ್ದಾರೆ ಮಹಾತ್ಮರು. ಅಂಥ ಒಂದು ಗೂಗಲ್ ಅನ್ನೋ ಒಂದು ಚಿಪ್ ನಮ್ಮ ಸಹಸ್ರಾರ ಚಕ್ರದಲ್ಲಿ ಮೆದುಳಲ್ಲಿ 7ನೇ ಬೆಟ್ಟ ಅಂತಾರೆ ಇದನ್ನು. ಮೂಲಾಧಾರ 1ನೇ ಬೆಟ್ಟ, ಸ್ವಾಧಿಷ್ಠಾನ 2ನೇ ಬೆಟ್ಟ, ಮಣಿಪೂರಕ 3ನೇ ಬೆಟ್ಟ, ಅನಾಹುತ 4ನೇ ಬೆಟ್ಟ, ವಿಶುದ್ಧ 5ನೇ ಬೆಟ್ಟ, ಆಗ್ನೇಯ ಚಕ್ರ 6ನೇ ಬೆಟ್ಟ, ಸಹಸ್ರಾರ ಚಕ್ರ 7ನೇ ಬೆಟ್ಟ. ನೋಡಿ 7 ಬೆಟ್ಟಗಳು ಇದರಲ್ಲೇ ಆ ಮಹಾತ್ಮನು ಪರಮಾತ್ಮನು ಇಟ್ಟಿದ್ದಾನೆ. ಅಪ್ಪ ನಿನ್ನಲ್ಲಿ ಐತಪ್ಪ 7 ಬೆಟ್ಟಗಳು ನೋಡ್ಕೊಳ್ರು ಅಂತ ಆಗಿನ ಕಾಲಕ್ಕೆ ಮಹಾತ್ಮರೆಲ್ಲ ಅಲ್ಲಿ ಸ್ಥಾಪನೆ ಮಾಡೋರ ತಿರುಪತಿ ತಿಮ್ಮಪ್ಪನ. ಅಂತ ತಿರುಪತಿ ತಿಮ್ಮಪ್ಪ ನಿನ್ನಲ್ಲಿ ಇದ್ದಾನಪ್ಪ ಹಂಗಂತ ಅಲ್ಲಿ ಸ್ಥಾಪನೆ ಮಾಡಿರೋದು. ಅಲ್ಲಿ ಹೋಗೋದು, ಜನಗಳ ಮಧ್ಯೆ ಹೊಡೆದಾಡೋದು, ಅವ್ರನ್ನ ಇವ್ರು ಬೈಯೋದು, ಇವ್ರನ್ನ ಅವ್ರು ಬೈಯೋದು ಪ್ರಯೋಜನ ಆಗಲ್ಲ. ಅದಕ್ಕೆ ಒಳ್ಳೆಯ ಗುರುಗಳನ್ನ ನಾವು ಆಶ್ರಯ ಪಟ್ಟದಾಗ ನಮಗೆ ಈ ಒಂದು ಮೋಕ್ಷ ಮಾರ್ಗ ಸ್ಪಷ್ಟವಾಗಿ ಅರ್ಥವಾಗುತ್ತೆ. ಇದರಲ್ಲಿ 2ನೇ ಮಾತಿಲ್ಲ. ನಾವು ಮೋಕ್ಷ ಪಡೆದಿದ್ದೀವಿ ಅಂತ ನಾವು ಧೈರ್ಯವಾಗಿ ಹೇಳ್ಬೋದು. ಅಂಥ ಧೈರ್ಯವಾಗಿ ಹೇಳೋದಕ್ಕೆ ಯಾವನಿಗೂ ದಮ್ಮಿಲ್ಲ. ಎಲ್ಲ ಡೂಪ್ಲಿಕೇಟ್ ನನ್ನ ಮಕ್ಕಳ್ರೆ ಗುರುಗಳೆಲ್ಲ. ಒರಿಜಿನಲ್ ಅವರು ಯಾರಿಗೂ ಎದುರಲ್ಲ. ಇದು ಮಾತ್ರ ಸತ್ಯ ಹೇಳ್ತೀನಿ. ಡೂಪ್ಲಿಕೇಟ್ ಅವರು ಆದರೆ ಎಲ್ಲರಿಗೂ ಎದುರ್ತಾರೆ. ಯಾಕಂದರೆ ಅವನು ಕಳ್ಳರು. ಕೋಟಿಗಟ್ಟಲೆ 500 ಕೋಟಿ 1000 ಕೋಟಿ ಅವನು ನೋಡಿ ಅವನು ನಿತ್ಯಾನಂದಂತೆ. ಅವನು ಯಾವನಿಗಾದ್ರೂ ಮೋಕ್ಷ ಮಾರ್ಗ ಹೇಳಿದಾನ? ಬರೀ ಕುಡಿಯೋದು, ಗಾಂಜಾ ಹೊಡಿಯೋದು, ಡ್ರಗ್ಸ್ ಹಾಕ್ಕೊಳ್ಳೋದು ಇಂಥದ್ದೇ. ನೋಡಿ ಬೀಡಿದಿ ಹತ್ರ ಅವನಿಗೆ 100 ಎಕರೆನೋ 500 ಎಕರೆನೋ ಎಷ್ಟು ಕೊಟ್ಟವ್ರು ನನಗೆ ಗೊತ್ತಿಲ್ಲ. ಏನು ಮಾಡ್ತಾನೆ ಅವನು ಕೊಡೋ ಬದಲು ರೈತರಿಗೆ ಕೊಟ್ಟಿದ್ರು, ಬಡವ್ರಿಗೆ. ಅವನು ಜೀವನ ಮಾಡ್ತಿದ್ದ. ಪ್ರಪಂಚಕ್ಕಾದ್ರೇ ಒಳ್ಳೇದಾಗ್ತಿತ್ತು ರೇಷನ್ನು. ಇಂಥ ನನ್ನ ಮಗನ ಕೊಟ್ಟು ಎಲ್ಲ ಹಾಳು ಮಾಡ್ತಾವನೆ. ನೋಡಿ ಅವನ ಫಾರಿನಲ್ಲೇ ಕೂತ್ಕೊಂಡವನೇ ನಿತ್ಯಾನಂದ. ಕೈಲಾಸಗಿರಿ ಅಂತ ಒಂದು ಮಾಡ್ಕೊಂಡವನೇ. ಅವನೇನೋ ದೊಡ್ಡ ಈಶ್ವರನ. ಅವನೇನು ಕುಣಿಯೋದೇನೋ ಮಾಡೋದೇನೋ ಎಲ್ಲ ಅಲ್ಕ ಕೆಲ್ಸಗಳವ್ರು. ಜನಗಳಿಗೆ ಏನು ಬೇಕೋ ಎಂಜಾಯ್ ಮಾಡೋದು ಬೇಕಷ್ಟೇ. ಮೋಕ್ಷ ಮಾರ್ಗ ಯಾವನಿಗೆ ಬೇಕಿಲ್ಲ. ಕುಡಿಯೋದು, ಗಾಂಜಾ ಹೊಡಿಯೋದು, ಡ್ರಗ್ಸ್ ಹಾಕ್ಕೊಳ್ಳೋದು, ಈ 3 ಇದ್ದರೆ ಸಾಕು ಜನಗಳಿಗೆ. ಅಂಥವನ್ನ ಹತ್ರನೇ ಎಲ್ಲ ಹೋಗಿ ಸಾಯೋದು. ನೋಡಿ ನಮ್ಮಂಥ ಹತ್ರ ಯಾವನೂ ಬರೋಲ್ಲ. ಗೊತ್ತಾಯ್ತಾ? ನಾವು ಕಠಿಣವಾಗಿ ನಾವು ಪಥ್ಯ ಇಟ್ಟು ನಾವು ಬೋಧನೆ ಮಾಡೋದು. ನೋಡಿ ಕುಡಿಬಾರ್ದು, ಜೂಜಾಡಬಾರ್ದು, ಸುಳ್ಳೆತನ ಮಾಡಬಾರ್ದು, ಕಳ್ತನ ಮಾಡಬಾರ್ದು, ಸುಳ್ಳು ಹೇಳಬಾರ್ದು. ಈ 5 ಪಥ್ಯ ಹೇಳ್ತೀವಿ ನಾವು. ಯಾವ ನನ್ನ ಮಗ ಬರ್ತಾನೆ ನಮ್ಮ ಹತ್ರ, ಹೋಗಯ್ಯೋ ಇವೆಲ್ಲ ಬಿಟ್ಬಿಟ್ಟು ನಾನೇನು ಮಾಡಲಿ ನಿಮ್ಮ ಹತ್ರ ಬಂದು ಅಂತ ಹೇಳ್ತಾರೆ. ಇರೋದು ಇಷ್ಟೇ. ಯಾವ ಮಹಾತ್ಮನೂ ಈ 5 ಪಥ್ಯದಲ್ಲಿ ಯಾವತ್ತೂ ಗುರುಗಳ ಪಾದ ಹಿಡಿದು ಇನ್ನು ಅವನು ಸಾಯೋ ತನಕ ಇದ್ರ ಜೋಲಿಗೆ ಹೋಗ್ಬಾರ್ದು, ಇದಕ್ಕೆ ಸುದ್ದಿಗೆ ಹೋಗ್ಬಾರ್ದು. ಆವಾಗ ನೋಡಿಯಪ್ಪ ಅಂಥವರು ಧನ್ಯರಾಗ್ತಾರೆ. ಹಾಗಾಗಿ
ಶ್ರೋತ್ರೇಂದ್ರಿಯ ಅಂದರೆ ಕಿವಿಗಳು, ಚರ್ಮ ತ್ವಗೇಂದ್ರಿಯ ಅಂದರೆ ಚರ್ಮ. ಈ ಚರ್ಮ ಏನು ಮಾಡ್ತದೆ ಅಂದರೆ ಚತುರ್ವಿಧ ಸ್ಪರ್ಶಗಳನ್ನು ಗ್ರಹಿಸುತ್ತದೆ. ಅಂದರೆ 4 ವಿಧವಾದ ಸ್ಪರ್ಶಗಳನ್ನು ಅದು ತಿಳ್ಕೊತದೆ. ಏನಪ್ಪ ಅಂದರೆ ಉಷ್ಣ, ಶೀತಲ, ಮೃದುವು, ಕಠಿಣ. ಇವಾಗ ಬೇಸಿಗೆ ಕಾಲದಲ್ಲಿ ಈ ತಡ್ಕೊಳ್ಳೋಕ್ಕಾಗಲ್ಲ ಅಂಥ ಬಿಸಿಲು. ಆವಾಗ ನಾವು ಇರೋಕ್ಕಾಗ್ತಾಯಿಲ್ಲಪ್ಪ, ಸಾಯ್ತಾಯಿದ್ವಿ ಅಂತ ಹೇಳ್ತೀವ ಇಲ್ಲ. ಇವಾಗ ಚಳಿಗಾಲ ಬಂತು, ಅಯ್ಯೋ ಚಳಿ ಜಾಸ್ತಪ್ಪ, ತಡ್ಕೊಳ್ಳೋಕ್ಕಾಗ್ತಿಲ್ಲ, ಏನು ತಡ್ಕೊಳ್ಳೋಕ್ಕಾಗ್ತಿಲ್ಲ, ಅದೂ ಕಷ್ಟ. ಚಳಿ ಜಾಸ್ತಿ ಬಂದರೂ ಈ ಮೃದುವು ಅಂದರೆ ಮೆತ್ತಗಿರೋಂಥ ಒಂದು ಪದಾರ್ಥನ ತಿಳ್ಕೊತದೆ. ಮುಟ್ಟಿ ನೋಡಿದಾಗ ಮುಟ್ಟಿಯಲ್ಲಿ ಅದರ ಗೊತ್ತಾಗೋದೇ ಇಲ್ಲ, ಅಲ್ಲೇ ಇರೋದು ಕೀಲು. ಕಠಿಣ ಅಂದರೆ ಜಾಸ್ತಿ ಇದು ಕಠಿಣವಾಗಿರುತ್ತೆ ಅಂತ ಹೇಳ್ತೀವಲ್ಲ ನಾವು, ಒಂದು ಕಲ್ಲು ಥರ, ಅದನ್ನೇ ಕಠಿಣ. ಈ 4 ವಿಧವಾದ ಸ್ಪರ್ಶಗಳು ಈ ಚರ್ಮೇಂದ್ರಿಯ ತಿಳ್ಕೊತದೆ. ಇವಾಗ ನಮ್ಮ ಜೀವನವೆಲ್ಲನೂ ಇದೆಲ್ಲ ನಾವು ನೋಡ್ಕೊಂಡು ಹೋಗ್ತಾ ಇರ್ತೀವಿ. ಅಂದರೆ ಯಾವನು ಇದು ಈ ಯಾವ ಇಂದ್ರಿಯ ಈ ಥರ ಕೆಲಸ ಮಾಡ್ತಾ ಅಂತ ಯಾರಿಗೂ ಗೊತ್ತಿಲ್ಲ. ಅದ್ರ ಪಾಟಿಗೆ ಅದು ನಡ್ಕೊಂಡು ಹೋಗ್ತಾಯಿತ್ತೆ, ಗೊತ್ತಾಯ್ತಾ? ಅದೇ ಥರ ಚಕ್ಷೇಂದ್ರಿಯ, ಈ ಕಣ್ಣುಗಳು, ಅದು ಏನು ಮಾಡ್ತದೆ ಅಂದರೆ 10 ವಿಧ ರೂಪಗಳನ್ನು ಅದು ಗುರುತಿಸುತ್ತೆ, ತಿಳ್ಕೊತದೆ. ಅದೇನಪ್ಪ ಅಂದರೆ ಕೆಂಪು ಬಣ್ಣ, ಬಿಳಿ ಬಣ್ಣ, ಕಪ್ಪು ಬಣ್ಣ, ನೀಲಿ ಬಣ್ಣ, ಧೂಮ್ರ ಬಣ್ಣ ಹಾಗೂ ಹಸಿರು ಬಣ್ಣ, ಉದ್ದ ಗಿಡ್ಡ, ಈ ರೀತಿಯಾಗಿ ಈ 10 ಥರ ರೂಪಗಳನ್ನು ಇದು ತಿಳ್ಕೊತದೆ, ಗೊತ್ತಾಯ್ತಾ? ಈ 10 ರೂಪಗಳನ್ನು ಈ ಒಂದು ಕಣ್ಣು ಮಾತ್ರನೇ ತಿಳ್ಕೊಳ್ಳೋಕ್ಕಾಗೋದು. ಇನ್ನು ಯಾವ ಇಂದ್ರಿಯ ತಿಳ್ಕೊಳ್ಳೋ ಶಕ್ತಿ ಅದಕ್ಕಿಲ್ಲ, ಅರ್ಥ ಆಯ್ತಾ? ಅದೇ ರೀತಿಯಾಗಿ ಈ ನಾಲಿಗೆ ಏನು ಮಾಡ್ತದೆ ಅಂದರೆ 6 ವಿಧವಾದ ರುಚಿಗಳನ್ನು ಇದು ತಿಳ್ಕೊಳ್ಳುತ್ತದೆ. ಇರೋದ್ರ 6 ರುಚಿ. ಅದನ್ನು ಅಡುಗೆ ಮಾಡೋರು ನಾನಾ ವಿಧವಾದಂಥ ರುಚಿಗಳನ್ನು ಒಂದೊಂದು ಥರ, ಒಬ್ಬೊಬ್ಬರು ಒಂದೊಂದು ಥರ ಅಡುಗೆ ಮಾಡ್ತಾರೆ. ಎಷ್ಟೇ ರೀತಿಯಾಗಿ ಅಡುಗೆ ಮಾಡಿದ್ರೂ ಇರೋದು ರುಚಿಗಳು 6: ಉಪ್ಪು, ಖಾರ, ಕಹಿ, ಸಿಹಿ, ಅರ್ಥವಾಯ್ತಾ? ಉಪ್ಪು, ಖಾರ, ಕಹಿ, ಸಿಹಿ ಅಂತ ಒಂದು 6 ವಿಧವಾದಂಥ ಒಗರು. ಇನ್ನೊಂದು ಯಾವುದೋ ನೆನಪು ಬರ್ತಾಯಿಲ್ಲ. ಉಪ್ಪು, ಖಾರಮು, ಒಗರು, ಚೇದು ಅಂತ ಒಂದು 6 ಥರ ವಿಧವಾದ ಇದೊಂದು ರುಚಿಗಳನ್ನು ಇದು ತಿಳ್ಕೊತದೆ. ಹಾಗೂ ಮೂಗು, ಆ ಮೂಗಿಗೇನಪ್ಪ ಕೆಲಸ ಅಂದರೆ 3 ಥರ ವಾಸನೆಗಳನ್ನು ಅದು ತಿಳ್ಕೊಳ್ತದೆ.
ಅದು ಏನಪ್ಪ ಅಂದರೆ ಸುವಾಸನೆ. ಇವಾಗ ಎಲ್ಲಿಂದನೋ ಯಾರೊಬ್ಬರು ಮನೆಯಲ್ಲಾಗಲಿ ದೇವಸ್ಥಾನದಲ್ಲಾಗಲಿ ಅಲ್ಲಿಗೆ ಹೋದಾಗ ಒಳ್ಳೆಯ ಒಂದು ಅಗರಬತ್ತಿ ವಾಸನೆ ಆಗಲಿ, ಸೆಂಟು ವಾಸನೆ ಆಗಲಿ, ಇಲ್ಲ ಮಲ್ಲಿಗೆ ಹೂವು ವಾಸನೆ ಆಗಲಿ, ಯಾವುದೋ ಒಂದು ಬ್ರಹ್ಮಾಂಡವಾದಂಥ ಒಂದು ಸುವಾಸನೆ ತಿಳ್ಕೊಳ್ಳೋದು ಈ ಒಂದು ಉಸಿರಾಟ. ಆ ಉಸಿರಾಟ ಮುಖಾಂತರವಾಗಿ ಇದೆಲ್ಲ ತಿಳ್ಕೊಳ್ಳೋದು. ಉಸಿರಾಟ ಇಲ್ಲ ಅಂದರೆ ಹೆಣನೇ ಎತ್ಕೊಂಡು ಹೋಗಿ ಸ್ಮಶಾನಕ್ಕೆ ಹಾಕ್ಕೋಬೇಕಷ್ಟೆ. ಸ್ಕ್ರಾಪ್ ಇದು. ಈ ಉಸಿರಾಟ ಇರೋವರೆಗೆ ಇದಕ್ಕೆ ಬೆಲೆ. ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಉಸಿರಾಟ ನಿಂತಂದರೆ ವೀರರಾಘವಲ್ಲ ಹೆಣ ಯಾವಾಗ ಇರ್ತೀರಪ್ಪ ಅಂತ ಬಂದವರೆಲ್ಲ ಕೇಳ್ತಾರೆ. ಅರ್ಥವಾಯ್ತಾ? ಆ ಥರ ಇದನ್ನೇ ಚೈತನ್ಯ ಮಹಾತ್ಮರು ಹೇಳಿದ್ದಾರೆ ನಮಗೆ ಶ್ಲೋಕದಲ್ಲೇ. ಚೈತನ್ಯಂ ಶಾಶ್ವತಂ ಉಮಾತೀತಂ ನಿರಂಜನಂ ನಾದು ಬಿಂದು ಕಳಾತೀತಂ ತಸ್ಮೈ ಶ್ರೀ ಗುರುವೇ ನಮಃ. ಇದು ನಿರಾಕಾರವಾಗಿರುತ್ತೆ. ಯಾವುದಾದ್ರೂ ನಮ್ಮ ಕಣ್ಣು ಕಾಣುತ್ತೆ ಈ ಉಸಿರಾಟ? ಕಾಣಲ್ಲ. ಅದಕ್ಕೆ ನಿರಾಕಾರಂ ನಿರಂಜನಂ ನಾದು ಬಿಂದು ಕಳಾತೀತಂ ತಸ್ಮೈ ಶ್ರೀ ಗುರುವೇ. ಈ ನಾದ ಬಿಂದು ಕಳ ಈ ಮೂರಕ್ಕೂ ಅತೀತವಾದಂಥ ಒಂದು ಬಯಲೈತೆ. ಅದನ್ನೇ ಅಚಲ ಪರಿಪೂರ್ಣ ಬಯಲು. ಎಷ್ಟು ಹೇಳಿದ್ರೂ ಅದಕ್ಕೆ ಹೆಸರು ಯಾರೂ ಇಡೋಕ್ಕಾಗಿಲ್ಲ. ಯಾಕಂದರೆ ಅದು ಒಂದು ಯೋಗ ವೇಮಣ್ಣವ್ರು ಏನು ಹೇಳ್ತಾರೆ ಅಂದರೆ, ರೂಪ ಮುನ್ನಂಗ ರೂಢಿಂಚవచ్చు, నామమున్న నరింగవచ్చు, ఏమియో కననదాన్ని ఎట్లో ఎరుగురా విశ్వదాభిరామ వినరువేమ. ಏಮಿಯೂ ಕನ್ನಡದಾನೆ ಎರುಗಟ್ಟೆಟ್ಲು ಅಂತ ಹೇಳುವರೆ. ಅದು ಏನು ಆಗದೆ ತನಗೆ ತಾನಾಗೆ ಪರಿಪೂರ್ಣವಾಗಿ ತನಗೆ ತಾನಾಗೆ ಈ ಎಲ್ಲ ಪ್ರಪಂಚ ಎಲ್ಲ ವ್ಯಾಪಿಸ್ಕೊಂಡ್ಬಿಟ್ಟಿದೆ. ಆ ಪರಿಪೂರ್ಣನೇ ಈ ಪಂಚಭೂತಗಳಿಗೆ ಪೃಥ್ವಿ, ಅಪೋ, ತೇಜು, ವಾಯು, ಆಕಾಶ ಈ ಎಲ್ಲ ಪಂಚಭೂತಗಳಿಗೆ ಅವಕಾಶ ಕೊಟ್ಟಿದ್ದೇ ಅದು. ಅದರಿಂದ ಇದೇನಾಗುತ್ತೆ ಅಂದರೆ, ಈ ಪಂಚಭೂತಗಳು ಹುಟ್ಟೋಕೆ ಮುಂಚೆ ಈ ಒಂದು ಅಚಲಾನೇ ಇದ್ದಿದ್ದು, ಪರಿಪೂರ್ಣನೇ ಇದ್ದಿದ್ದು, ಬಯಲೇ ಇದ್ದಿದ್ದು. ನೋಡಿ, ಒಂದು ಉದಾಹರಣೆ ಹೇಳಿರ್ತೀನಿ ನಿಮಗೆ. ನಾವು ಬಯಲೊಳಗೆ ಇದ್ದೀವಿ, ಸತ್ಯನಾ? ನಮ್ಮಲ್ಲಿ ಅದೇ ಬಯಲು ನಮ್ಮಲ್ಲಿಯೂ ಐತೆ. ಫಸ್ಟ್ ಆಫ್ ಆಲ್ ನಮ್ಮ ಒಳಗಡೆ ಇರ್ತಕ್ಕಂಥ ಬಯಲನ್ನು ನಾವು ಗುರುಗಳ ಮುಖಾಂತರವಾಗಿ, ಸಂಜ್ಞಾ ಮುಖಾಂತರವಾಗಿ ಅದು ಹೊಡೆದು ಹೇಳ್ತೀನಿ. ಯಾವ ಪುಣ್ಯಾತ್ಮರು ತಿಳ್ಕೊತಾರೋ ಅಂಥವ್ರಿಗೆ ಮೋಕ್ಷ. ಸತ್ಯ ನನ್ನ ಗುರುಪಾದಾನೆ ಹೇಳ್ತಾ ಇದ್ದೀನಿ. ಇದರಲ್ಲಿ ಸಂಶಯ ಅನ್ನೋದು ಯಾವುದೂ ಇಲ್ಲ. ಕಂಡವ್ರಿಗೆ ಗೊತ್ತಾಗತ್ತೆ ಇವೆಲ್ಲ. ಕಾಣದಿರೋರಿಗೆ ಏನು ಗೊತ್ತಾಗಲ್ಲ. ಸುಮ್ಮನೆ ರಾತ್ರಿ ಹಗಲು ಬಾಯಿ ಬಡ್ಕೊಂಡು ಭಜನೆ ಮಾಡಿಕೊಂಡು ಅಲ್ಲೇನೋ ಊಟಗಳು ಹಾಕ್ತಾರೆ, ಅಷ್ಟು ಬಟ್ಟೆನ ಹಾಕ್ತಾರೆ, ಅಷ್ಟು ಕಾಣಿಕೆಯಲ್ಲಿ ಕೊಡ್ತಾರೆ. ಅದಕ್ಕೋಸ್ಕರ ಬಂದು ಸಾಯೋದು ಜನಗಳು. ನೀವು 2 ದಿವಸ ಕಾಣಿಕೆ ಇವೆಲ್ಲ ಕೊಡದೆ ಇರಿ, ಯಾವನೂ ಬರಲ್ಲ ಅಲ್ಲಿಗೆ. ಹಂಗೈತೆ ಇವಾಗ ಕಾಲ. ಹಂಗಾಗಿ ಎಣ್ಣೂರು ಆಂಜನೇಯಪ್ಪ ಸ್ವಾಮಿ ಅವರು ಚಿಕ್ಕ ವಯಸ್ಸಿಂದನೇ ಈ ಒಂದು ಗುರುಮಾರ್ಗದಲ್ಲಿ
ಬಹಳ ಕಷ್ಟಪಟ್ಟಿದ್ದಾರೆ ಪಾಪ ಅಯ್ಯಪ್ಪನು. ಕೋಟಿಗಟ್ಟಲೆ ಆಸ್ತಿ ಕಳ್ಕೊಂಬಿಟ್ಟಿದ್ದಾರೆ. ಈ ಒಂದು ಪರಿಪೂರ್ಣತೆ ತಿಳ್ಕೋಬೇಕು. ಅವರು ಹಲಸೂರು ಶಿವಶೆಟ್ಟರ್ ಸ್ವಾಮಿ ಶಿಷ್ಯರೇ. ನಮ್ಮ ಗುರುಗಳನ್ನು ಬಾಗಲೂರು ಪುಟ್ಟಪ್ಪ ಸ್ವಾಮಿ, ಹಲಸೂರು ಶಿವಶೆಟ್ಟರ್ ಸ್ವಾಮಿ ಶಿಷ್ಯರೇ. ಆದರೆ ನಮ್ಮ ಗುರುಗಳು ಪ್ರಥಮ ಶಿಷ್ಯರು, ಮೊದಲಿಗೆ ಸೇರ್ತಕ್ಕಂಥವರು ನಮ್ಮ ಗುರುಗಳು. ನಮ್ಮ ಗುರುಗಳು ಯಾರಿಗೂ ಗೊತ್ತಿಲ್ಲ, ಯಾವ ಪರಂಪರೆಗೂ ಗೊತ್ತಿಲ್ಲ. ತದನಂತರ ನಾನು ಈ ಒಂದು ನಾನು ಎಲ್ಲ ಮಾರ್ಗದಲ್ಲಿ ಆಶ್ರಮಗೆಲ್ಲ ಹೋಗಿ ಪ್ರಚಾರ ಮಾಡಿ ನನ್ನ ಗುರುಗಳ ಫೋಟೋ ಹಾಕಿ ಇವಾಗ ನನ್ನ ಸ್ಟೇಟಸಲ್ಲಿ ಹಾಕ್ತಾಯಿರ್ತೀನಿ. ಗುರು ಪರಂಪರೆ ಸ್ಟೇಟಸಲ್ಲಿ ಹಾಕ್ತೀನಿ, ವಿಡಿಯೋ ಮಾಡ್ತೀನಿ ನನ್ನ ಗುರುಗಳ ಬಗ್ಗೆ. ಆವಾಗ ಇಂಥವ್ನು ಇದಾನ ಪುಟ್ಟಪ್ಪ ಸ್ವಾಮಿ ಶಿಷ್ಯನು ನೋಡಿ. ಆಗಿನ ಕಾಲಕ್ಕೆ 260 ಜನ ಇದ್ರಂತೆ. ಏನಕ್ಕೆ 260 ಜನ? ಏನಕ್ಕೆ ಕುಯ್ಕೊಂಡು ತಿನ್ನೋಕೆ ಅವ್ರನ್ನ? ಒಬ್ಬನವ್ರ ಹೆಸರು ಹೇಳೋರು ಯಾವನೂ ಇಲ್ಲ. ಏನೋ ನನ್ನ ಪುಣ್ಯಕ್ಕೆ ಅಂತ ಮಹಾತ್ಮರು ಸಿಕ್ಕಿದ್ರು. ನಾನೀ ಒಂದು ಮೋಕ್ಷ ಮಾರ್ಗ ಪಡ್ಕೊಂಡೆ. ನನ್ನ ಜನ್ಮ ಸಾರ್ಥವಾಯಿತು. ಈ ಒಂದು ವಿಡಿಯೋ ಚಾನಲ್ ಮುಖಾಂತರವಾಗಿ ಹೆಚ್ಚು ಕಡಿಮೆ ಈ ಒಂದು ವಿಡಿಯೋ ಚಾನಲ್ ನನ್ನ ಪ್ರೋಗ್ರಾಮು 63,000 ದಾಟೋಯ್ತು ವ್ಯೂವರ್ಸು. 316 ಜನ ಫಾಲೋವರ್ಸ್ ಆಗಿದ್ದಾರೆ, ಸಬ್ಸ್ಕ್ರೈಬ್ಸ್. ಇನ್ನೂ ಮುಂದಕ್ಕೆ ಲಕ್ಷಾಂತರ ಜನನೂ ಆಗ್ಬೋದು, ನಾನು ಹೇಳೋಕ್ಕಾಗಲ್ಲ. ಈ ಒಂದು ಬೋಧನೆ ಯಾರಿಗೂ ಇಷ್ಟ ಆಗುತ್ತೋ, ಆನಂದವಾಗುತ್ತೋ ಅದು ಬೆಳ್ಕೊಂಡು ಹೋಗ್ತಾ ಇರ್ತದೆ. ಕೆಲವರು ನನಗೆ ಫೋನ್ಗಳು ಮಾಡ್ತಾರೆ, ಈ ಸ್ವಾಮಿ ಈ ಥರ ಏನು ಎತ್ತ ಅಂತ. ನಾನು ಫೋನ್ಗಳ ಮುಖಾಂತರವಾಗಿಯೇ ಹೇಳ್ತಾ ಇರ್ತೀನಿ. ಯಾಕಂದರೆ ಒಬ್ಬೊಬ್ಬರು ನನ್ನ ಕಡೆ ಇರ್ತಾರೆ, ಕೆಲವರು ಫಾರಿನ್ನಲ್ಲಿ ಇರ್ತಾರೆ. ಅಂಥವ್ರು ನನಗೆ ಫೋನ್ ಮಾಡ್ತಾರೆ. ನಾನು ಪ್ರತಿ ಪ್ರವಚನದಲ್ಲಿ ನಾನು ಕಾಂಟ್ಯಾಕ್ಟ್ ನಂಬರ್ ಹಾಕ್ತೀನಿ, ಫೋನ್ ನಂಬರು. ಸೊ ಅದರಿಂದ ಅಲ್ಲಿಂದ ನನಗೆ ಕರೆಗಳು ಬರ್ತವೆ. ಅರ್ಥವಾಯ್ತಾ? ಇದು ವರ್ಲ್ಡ್ ವೈಡ್ ಚಾನಲ್, ಪ್ರಪಂಚ ಎಲ್ಲನೂ ನೋಡ್ಬೋದು ಈ ಒಂದು ವಿಡಿಯೋನ. ಅಂಥ ಮಹತ್ತರವಾದಂಥ ಈ ಒಂದು ವಿಡಿಯೋ ಚಾನಲ್ಲು. ಇದರಿಂದ ನಾನು ಮುಂದಕ್ಕೆ ಬರ್ತಾಯಿದ್ದೀನಿ. ಅದೇ ಪ್ರಕಾರವಾಗಿ ಈ ಒಂದು ಬ್ರಹ್ಮವಿದ್ಯೆನ, ಆಧ್ಯಾತ್ಮಿಕ ವಿಷಯವನ್ನು ಎಲ್ಲರೂ ತಿಳ್ಕೊಂಡು ನಿಮ್ಮ ಸ್ನೇಹಿತರಿಗೆ, ಬಂಧು ಬಳಗ ಅಂಥವ್ರಿಗೆಲ್ಲ ಒಂದು ಚಾನಲ್ ಬಗ್ಗೆ ಹೇಳಿ, ಎಲ್ಲರೂ ನೋಡಲಿ. ಇನ್ನೂ ಅಷ್ಟು ಮಹಾತ್ಮರೆಲ್ಲ ಇದನ್ನು ತಿಳ್ಕೊಂಡು ಈ ಒಂದು ನನ್ನ ಅಕೌಂಟ್ ನೇಮ್ ಬಂದು ಬಿ ವೀರರಾಘವಲು ವಿಡಿಯೋ ಚಾನಲ್ಲು, ಯೂಟ್ಯೂಬ್ ಚಾನಲ್ಲು. ಸೊ ಈ ಒಂದು ಪ್ರವಚನವನ್ನು ನೋಡೋಂಥ ಭಕ್ತಾದಿಗಳಿಗೆ ಹಾಗೂ ವೀಕ್ಷಕರಿಗೂ ಆರೋಗ್ಯ, ಐಶ್ವರ್ಯ, ಅಷ್ಟೈಶ್ವರ್ಯ ಕೊಟ್ಟು ಈ ಒಂದು ವಿದ್ಯೆಯನ್ನು ಕಲಿತುಕೊಂಡು ಅವರೆಲ್ಲ ಮೋಕ್ಷ ಮಾರ್ಗ ಪಡೀಲಂತ ನಾನು ಆ ಸದ್ಗುರು ಮೂರ್ತಿಯನ್ನು ನಾನು ಸ್ಮರಣೆ ಮಾಡ್ತೀನಿ. ಹರಿ ಓಂ ಶಿವ ಓಂ ಗುರು ಓಂ ಶಾಂತಿ ಶಾಂತಿ ಶಾಂತಿ. ಸರ್ವೇ ಜನ ಸುಖಿನೋ ಭವಂತು.